ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಪಾಠಶಾಲೆ. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಮಾಡೆಲ್ ಎಸ್ಸೆ ನಾನು ಬರ್ಕೊಂಡಿರೋ ಅಂಥದ್ದು. ಸೊ ಆ್ಯಕ್ಚುಲಿ ಇದನ್ನು ನಾನು ಒಂದು ಫಾರ್ಮ್ಯಾಟಾಗಿ ಬರ್ಕೊಂಡಿಲ್ಲ, ಜಸ್ಟ್ ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಎಸ್ಸೆಸ್ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡಿದ್ದೀನಿ, ಒಂದು ರಫ್ ಸ್ಕೆಚ್ ಆಗಿ ಪಾಯಿಂಟ್ಸ್ ಮಾತ್ರ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಎಸ್ಸೆ ಯಾವಾಗಲೂ ಬರಿಬೇಕಾದ್ರೆ ನಮಗೆ ಗೊತ್ತಿದೆ, ಫಸ್ಟ್ ಅವ್ರು ನೋಡಿದ ತಕ್ಷಣ ಎರಡು ರೀತಿ ಬರ್ಬೋದು. ಒಂದು ಯಾವ ರೀತಿ ಬರ್ಬೋದು ಅಂದರೆ, ಈ ಕಾದಂಬರಿಗಳ ಥರ ಸಾಹಿತ್ಯಿಕವಾಗಿ ನಾವು ಬರ್ಕೊತ ಹೋಗ್ಬೋದು. ಇನ್ನೊಂದು ಅಥೆಂಟಿಕೇಟ್ ಆಗಿ ಪಾಯಿಂಟ್ ವೈಸ್ ಕೂಡ ಬರಿತಾ ಹೋಗ್ಬೋದು. ಸೊ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ನಾನಿಲ್ಲಿ ಹೇಗೆ ಬರ್ಕೊಂಡಿದ್ದೀನಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಎಸ್ಸೆ ಬರಿಬೇಕಾದ್ರೆ ಎಸ್ಸೆ ನಾವು ಟೆಂತಲ್ಲೆಲ್ಲ ಬರಿತಾ ಇದ್ವಲ್ಲ ಕನ್ನಡ ಎಸ್ಸೆ, ಆ ರೀತಿ ಇರಬಾರ್ದು. ಸೊ ಅದು ಯಾವ ರೀತಿ ಇರುತ್ತೆ ಅಂದರೆ, ನಾವು ಮಕ್ಕಳಿಗೆ ಹೇಳ್ಕೊಡ್ತಿರ್ತೀವಿ. ಇವನ್ ವಿ ಆಲ್ಸೋ ಟೀಚಿಂಗ್ ದ್ಯಾಟ್ ಇನ್ ವೇ. ಸ್ಕೂಲಲ್ಲೂ ಕೂಡ ನಾವು ICSE ಸಿಲೆಬಸ್ಸು ಸ್ಕೂಲಾದ್ರೂ ಕೂಡ ನಾವು ಅದೇ ರೀತಿ ಟೀಚ್ ಮಾಡ್ತಾಯಿದ್ವಿ. ಯಾಕೆಂದರೆ ಅದು ಆ ರೀತಿಯೇ ಇರುತ್ತೆ. ಸೊ ಫಸ್ಟು ನಾವು ಪೀಠಿಕೆ ಹಾಕಬೇಕು, ಆಮೇಲೆ ವಿಷಯನ ಇನ್ನು ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡಬೇಕು, ಆಮೇಲೆ ಫೈನಲಿ ನಾವು ಪರಿಸಮಾಪ್ತಿ ಮಾಡಬೇಕು ಅನ್ನೋ ರೀತಿಯಲ್ಲೇ ಹೇಳ್ಕೊಟ್ಟಿರ್ತೀವಿ. ಸೊ ಅವರು ಕೂಡ ಹಾಗೆ ಬರೀತಾರೆ, ಎವಾಲ್ಯೂಯೇಟ್ ಕೂಡ ಹಾಗೆ ನಡೀತೆ. ಬಟ್ ಇದು ನಮಗೆ ಯಾವ ರೀತಿ ಅಂತ ಅಂದರೆ, ನಮಗೆ ಮಕ್ಕಳನ್ನ ಹೇಗೆ ಸ್ಕೂಲಲ್ಲಿ ತಯಾರು ಮಾಡ್ತೀವಿ ಅದು ಬುಕ್ಕಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ಬಟ್ ನಾವಿಲ್ಲಿ ಓದ್ತಾ ಇರೋದು ಔಟ್ ಆಫ್ ದಿ ಸಿಲೆಬಸ್. ಎಲ್ಲ ಹೇಗಿರುತ್ತೆ ಅಂದರೆ, ಅಪ್ಲಿಕೇಶನ್ ಟೈಪ್ ಎಲ್ಲ ಕ್ವಶನ್ಸ್ ಇರುತ್ತೆ, ಅನ್ವಯಿಕ ರೂಪದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಅವರು ಸ್ಕೂಲಲ್ಲಿ ಓದೋದು ಅಥವಾ ಕಾಲೇಜಲ್ಲಿ ಓದೋದು, ಡಿಗ್ರಿನಲ್ಲಿ ಓದೋದು, ಇಂಥ ಕ್ವಶನ್ಸ್ ಓದಿದ್ರೆ ಹಿಂಗೆ ಬರುತ್ತೆ, ಇದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ನಾವು ಬರಿಬೋದು. ಬಟ್ ಇಲ್ಲೇನು ಅಂತಂದರೆ, ಆ ಕಾನ್ಸೆಪ್ಟ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಕೊಡ್ತಾರೆ ಅನ್ನೋದನ್ನ ನಾವು ಅಪ್ಲಿಕೇಬಲ್ ಆಗಿ ಓದ್ಕೊತ ಹೋಗಬೇಕಾಗುತ್ತೆ. ಅದೇ ರೀತಿ ಟಾಪಿಕ್ ಕೂಡ, ಎಸ್ಸೆ ಟಾಪಿಕ್ ಕೂಡ. ಸೊ ನಾವು ಚಿಕ್ಕ ಮಕ್ಕಳು ಥರ ಎಸ್ಸೆ ಬರೆಯೋಕ್ಕಾಗಲ್ಲ. ಸೊ ನಮ್ದು ಯಾವಾಗಲೂ ಎಸ್ಸೆ ಅಥೆಂಟಿಕೇಟ್ ಆಗಿರಬೇಕು, ದೆನ್ ಅಂಕಿಅಂಶಗಳು ಕರೆಕ್ಟಾಗಿರಬೇಕು, ಬರೆಯೋ ನರೇಷನ್ ರೀತಿ ಚೆನ್ನಾಗಿರಬೇಕು, ಆ್ಯಂಡ್ ಮೋರ್ ಓವರ್ ನಾವು ಪದಗಳ ಸಂಪತ್ತು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಅಂದರೆ ಮೀನ್ಸ್ ವೊಕ್ಯಾಬ್ಯುಲರಿ ಚೆನ್ನಾಗಿ ಗೊತ್ತಿರಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು, ಪಂಕ್ಚುಯೇಷನ್ಸ್ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ನರೇಟಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ನರೇಟಿಂಗ್ ನಾವು ಹೇಗೆ ನರೇಷನ್ ತೊಗೊತೀವಿ ಆ ಎಸ್ಸೆನ ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ರಿಪೀಟೆಡ್ ಇರಬಾರ್ದು, ಯಾವುದೇ ಪಾಯಿಂಟ್ಸ್ ಕೂಡ ರಿಪೀಟೆಡ್ ಇರಬಾರ್ದು. ಸೊ ಇಲ್ಲಿ ನಾನೇನು ಮಾಡಿದ್ದೀನಿ, ಇದನ್ನು ತುಂಬ ಹಿಂದೆನೇ ಬರ್ಕೊಂಡಿದ್ದೆ. ಸೊ ಐ ಥಾಟ್ ಇದನ್ನು ನಿಮ್ಗೇನು ಶೇರ್ ಮಾಡೋದು ಏನು ಯೂಸ್ಫುಲ್ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾದರೂ ಇದರಲ್ಲಿ 1-2 ಪಾಯಿಂಟ್ ಅಥವಾ 3 ಪಾಯಿಂಟು ಕೂಡ ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಜಸ್ಟ್ ಕನ್ಸಿಡರ್ ಎಸ್ ಎ ಮಾಡೆಲ್ ಎಸ್ಸೆ ಅಂತ ಅಂದ್ಕೊಳ್ಳಿ. ಸೊ ಜಸ್ಟ್ ಪಾಯಿಂಟ್ ಕಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ನೋಡ್ತಾ ಹೋಗೋಣ. ಫಸ್ಟ್ ನಾನು ಹೇಗೆ ಬರ್ಕೊಂಡಿದ್ದೀನಿ ಎಸ್ಸೆನ ಅಂತಂದರೆ, ಯಾವ್ದಾದ್ರು ಎಸ್ಸೆ ಶುರು ಮಾಡ್ಬೇಕಾದ್ರೆ ನಾವು ಬೆಸ್ಟ್ ಸೇಯಿಂಗ್ಸ್ ಬರಿತೀವಿ, ಅಥವಾ ದೊಡ್ಡ ದೊಡ್ಡ ಪರ್ಸನ್ಸ್ ಹೇಳಿರೋ ಅಂಥ ಮಾತು ಬರಿತೀವಿ, ಅಥವಾ ಗಾದೆಗಳ್ನ ಬರೆದು ನಾವು ಶುರು ಮಾಡ್ಬೋದು. ಸೊ ಇಲ್ಲೇನು ಬರ್ಕೊಂಡಿದ್ದೀನಿ ಅಂತಂದರೆ, ನೆಲ್ಸನ್ ಮಂಡೇಲ, ದಕ್ಷಿಣ ಆಫ್ರಿಕಾದವರು, ಗಾಂಧಿ ಅಂತ ಕರಿತೀವಿ ಇವ್ರನ್ನ, ಅವರು ಹೇಳಿರೋ ಅಂಥದ್ದು, ಎಜುಕೇಷನ್ ಬಗ್ಗೆ ಹೇಳಿರೋಂಥದ್ದು. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಸೊ ಇಡೀ ಪ್ರಪಂಚನ, ಇಡೀ ಜಗತ್ತನ್ನ ಚೇಂಜ್ ಮಾಡಬೇಕು ಅಂದರೆ ಶಿಕ್ಷಣ ಅನ್ನೋದು ಒಂದೇ ನಮಗೆ ಅಸ್ತ್ರ ಅಂತ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು 4 ಲೈನ್ ಬರ್ಕೊಂಡಿದ್ದೀನಿ. ಸೊ ಮುಂದಿನ ಪೀಳಿಗೆಯ ಭವಿಷ್ಯವು 4 ಗೋಡೆಗಳ ಮಧ್ಯೆ ಬೆಳೆಯುತ್ತದೆ ಎಂಬ ಮಾತಿದೆ. ಸೊ ನಮಗೆ ಗೊತ್ತಿದೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ 4 ಗೋಡೆ ಮಧ್ಯೆ ಸ್ಕೂಲಲ್ಲಿ ಕೂತ್ಕೊಂಡು ಕಲಿತಿದ್ದಾರೆ ಅನ್ನೋ ಅರ್ಥ. ಈ ಮಾತು ಶಿಕ್ಷಣದ ಮಹತ್ತರದ ಉದ್ದೇಶವನ್ನು ತೋರಿಸುತ್ತದೆ. ಸೊ ಅದ್ರ ಇಂಪಾರ್ಟೆನ್ಸ್ ಏನು ಅಂತ ತೋರಿಸುತ್ತೆ. ಜ್ಞಾನ, ಇಲ್ಲಿ ಆ್ಯಕ್ಚುಲಿ ನಿರ್ದಿಷ್ಟ ಒಳ್ಳೆಯ ಉದ್ದೇಶ ಅಂತ ಬರ್ಕೊಂಡಿದ್ದೀನಿ, ಇದು ರಿಲೇಟೆಡ್ ಆಗಲ್ಲ, ಅದು ಆ್ಯಕ್ಚುಲಿ ತೆಗ್ದಾಕಿ. ಇಲ್ಲಿ ಜ್ಞಾನ ಬೌದ್ಧಿಕ ಮತ್ತು ಮಾನಸಿಕ ವಿಕಸನಕ್ಕೆ ಅಂತ ಬರ್ಕೊಳ್ಳಿ. ಸಬಲೀಕರಣ ಅನ್ನೋದಕ್ಕಿಂತ ಅದು ರಾಂಗ್ ಆಗುತ್ತೆ, ವಿಕಸನಕ್ಕೆ ಅಂತ ಬರ್ಕೊಳ್ಳಿ. ಹಾಗೂ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಶಿಕ್ಷಣವು ಗುರುತರವಾಗಿದೆ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಎಲ್ಲ ಬಿಟ್ಟಿದ್ದೀನಿ. ಯಾಕೆ ಅಂದರೆ, ಫೈನಲಿ ನಾನು ಎಕ್ಸಾಂಪಲ್ ಬರೆಯೋ ಅಂಥ ಎಸ್ಸೆ ಅಲ್ಲ ಇದು, ಜಸ್ಟ್ ಪಾಯಿಂಟ್ ಕಲೆಕ್ಟ್ ಮಾಡ್ಕೊಂಡೋಗಿ ಬರ್ಕೊಂಡಿರೋ ಅಂಥದ್ದು. ತುಂಬ ಹಿಂದೆ ಬರೆದಿರೋದ್ರಿಂದ ಇಲ್ಲಿ ಕೆಲವೊಂದು ಬೇರೆ ಬೇರೆ ಪದಗಳನ್ನ ನಾನು ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ನೀವು ಕೂಡ ನರೇಟ್ ಮಾಡ್ಕೊಂಡು ಹೋಗ್ಬೋದು. ಆನ್ಲೈನ್ ಶಿಕ್ಷಣ ಅಂದ್ರೇನು? ಈ ಶಿಕ್ಷಣ ಪದ್ಧತಿಯು ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ಈ ಕಲಿಕೆ ಎಂದು ಕರೆಯುತ್ತಾರೆ, ಈ ಲರ್ನಿಂಗ್ ಅಂತ ಕರೀತಾರೆ. ಶಿಕ್ಷಣವನ್ನು ತಂತ್ರಜ್ಞಾನದ ಮೂಲಕ ಅಥವಾ ತಂತ್ರಜ್ಞಾನದ ಬಳಕೆ ಮತ್ತು ಡಿಜಿಟಲೀಕರಣದಿಂದ ಒದಗಿಸುವುದನ್ನು ಆನ್ಲೈನ್ ಶಿಕ್ಷಣ ಪದ್ಧತಿ ಅಂತ ಕರಿತೀವಿ.
ಸೊ ಇದು ನಾವು ಫಸ್ಟ್ ಏನು ಮಾಡಿದ್ದೀವಿ ಇಲ್ಲಿ ಅದ್ರದ್ದು ಮಹತ್ವನ ಒಂದು ಸ್ವಲ್ಪ ಹೇಳಿದ್ದೀವಿ, ಒಂದೆರಡು ಮೂರು ಲೈನಲ್ಲಿ ಹೇಳಿದ್ದೀವಿ. ಶಿಕ್ಷಣ ಮಹತ್ವ ಏನಿದೆ, ಆನ್ಲೈನ್ ಶಿಕ್ಷಣ ಅಂದರೆ ಏನು ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಯಾಕೆ ಈ ಆನ್ಲೈನ್ ಶಿಕ್ಷಣ ನಮ್ಮಲ್ಲಿ ಬಂತು ಜರೂರಾಗಿ ಅಂತಂದರೆ, ಕೋವಿಡ್-19 ಪರಿಣಾಮವಾಗಿ ಭಾರತವು ಸಂಪೂರ್ಣವಾಗಿ ಆನ್ಲೈನ್ ಶಿಕ್ಷಣದ ಮೊರೆ ಹೋಗಬೇಕಾಗಿತ್ತು. ಅದಕ್ಕೆ ಕಾರಣವೂ ಕೂಡ ಸಮಂಜಸವಾಗಿದೆ. ಅಂತರ ಕಾಯ್ದುಕೊಳ್ಳುವುದು, ವೈರಸ್ ಹರಡುವ ಭೀತಿ, ಮಕ್ಕಳ ಮುಂದಿನ ಆಸ್ತಿಯಾಗಿ ತಿಳಿದಿರುವುದರಿಂದ ಅತಿಯಾದ ಆರೋಗ್ಯದ ಕಾಳಜಿ ಪೋಷಕರಿಂದ ದೊರೆಯುತ್ತಿರುವುದು ಒಂದು ಕಾರಣವಾಗಿ ಆನ್ಲೈನ್ ಶಿಕ್ಷಣಕ್ಕೆ ಬುನಾದಿಯಾಗಿದೆ. ಒಂದು ಸೀಮಿತ ವರ್ಗಕ್ಕೆ ಆನ್ಲೈನ್ ಶಿಕ್ಷಣ ಮಾತ್ರ ಬರ್ತಾ ಇತ್ತು. ಈ ಮುಂಚೆನೂ ಕೂಡ ಆನ್ಲೈನ್ ಶಿಕ್ಷಣ ಇತ್ತು, ಇರಲಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿರಲಿಲ್ಲ. ಎಲ್ಲ ಕಡೆನೂ ಇದನ್ನು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ಸೊ ಕೋವಿಡ್ ಪರಿಣಾಮದಿಂದಾಗಿ ಶಾಲೆಗಳು ಮುಚ್ಚಲ್ಪಟ್ಟಿದ್ದರಿಂದ ಶಿಕ್ಷಣದ ನಿರಂತರತೆಯನ್ನು, ಅಂದರೆ ಕನೆಕ್ಟಿವಿಟಿನ ನಾವು ಡಿಸ್ಕನೆಕ್ಟ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರವು ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ಅನುಸರಿಸಿದೆ, ಅಥವಾ ಆನ್ಲೈನ್ ಶಿಕ್ಷಣ ಎಂಬ ವಿಧಾನವನ್ನು ಅನುಸರಿಸಿದೆ. ಅದಕ್ಕೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದೆ ಅನ್ನೋದು ಇದಿಷ್ಟು ನನಗೆ ಸ್ಟಾರ್ಟಿಂಗ್ ಪೀಠಿಕೆ ಆಗಿದೆ. ಸೊ ನೆಕ್ಸ್ಟ್ ಏನು ಬರ್ಕೊಂಡಿದ್ದೀನಿ, ಈ ಆನ್ಲೈನ್ ಶಿಕ್ಷಣದ ಅನುಕೂಲಗಳೇನು, ಏನೇ ನೀವು ಅದರಿಂದ ಉಪಯೋಗ ಆಗ್ತಾ ಇದೆ, ಯಾವ ರೀತಿ ಉಪಯೋಗ ಆಗ್ತಾ ಇದೆ. ಖಾಸಗಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಆನ್ಲೈನ್ ಶಿಕ್ಷಣವನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಚುರಪಡಿಸುತ್ತಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ಯಾವುದೇ ಶಿಕ್ಷಣವನ್ನು ಪಡೆಯಲು ವಯಸ್ಸಿನ ಮಿತಿ ಇಲ್ಲ, ಯಾವುದೇ ಏಜ್ ಲಿಮಿಟ್ ಇಲ್ಲ, ಮತ್ತು ಯಾವುದೇ ಥರದ ವಿಚಾರಗಳನ್ನ ಕಲಿಯೋದಕ್ಕೋಸ್ಕರ ಎಜುಕೇಷನಲ್ ವೈಸ್ ಅಥವಾ ನಾಲೆಡ್ಜ್ ವೈಸ್ ಅವ್ರು ಕಲಿಯೋದಕ್ಕೆ ಯಾವುದೇ ಲಿಮಿಟ್ ಕೂಡ ಇಲ್ಲ, ಗಡಿಯೂ ಇಲ್ಲ ಅನ್ನೋಂತಾಗಿದೆ. ಸೆಕೆಂಡ್ ಪಾಯಿಂಟ್, ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆ ಬೆಳವಣಿಗೆ ಮತ್ತು ಕೇಳುವುದು ನೋಡುವುದರಿಂದ ದೀರ್ಘದ ಕಾಲವರೆಗೆ ನೆನಪಿಟ್ಟುಕೊಳ್ಳುವುದು. ಯಾವುದಾದ್ರು ಒಂದು ವಿಷಯನ ಕ್ರಿಯೇಟಿವ್ ಆಗಿ ಕಲಿಯೋವಂಥದ್ದಾಗಿರ್ಬೋದು, ಅಥವಾ ತುಂಬ ಲಾಂಗ್ ಟೈಮ್ ಅವ್ರು ನೆನಪಿಟ್ಕೊಳ್ಳೋದಕ್ಕೆ ಈ ಥರ ಶಿಕ್ಷಣ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟು, ಉತ್ಕೃಷ್ಟ ಮಟ್ಟದ ಶಿಕ್ಷಣ ಪೂರೈಕೆಗಾಗಿ ಒಳ್ಳೆಯ ಶಿಕ್ಷಕರ ಸಂಪನ್ಮೂಲ ಬಳಕೆ ಕೂಡ ಆಗ್ತಾ ಇದೆ. 9ನೇದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳೋದ್ರಿಂದ ಮಕ್ಕಳಿಗೆ ಆರೋಗ್ಯದ ಭೀತಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. 7ನೇದು, ಯಾವುದೇ ತಾರತಮ್ಯ ಎಸಗಲು ಅವಕಾಶ ಇರೋದಿಲ್ಲ. ಕೆಲವು ಸ್ಕೂಲಲ್ಲಿ ಕೆಲವು ಶಾಲೆಗಳಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋ ಅಂಥದ್ದು ಮಕ್ಕಳು ಮಧ್ಯ ಆ ರೀತಿ ಕೂಡ ನಡೀತೇ ಇರುತ್ತೆ. ಅದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಒಳ್ಳೆ ತಂತ್ರಜ್ಞಾನ ಬಳಕೆಯಿಂದ ಕಲಿಕೆ ಸುಲಭ ಆಗುವಂಥದ್ದು. ಮಕ್ಕಳಿಗೆ ಕೆಲವೊಂದು ಸಲ ನಾವು ಬ್ರೈನ್ನ ತೋರ್ಸೋಕ್ಕಾಗಲ್ಲ ಪ್ರಾಕ್ಟಿಕಲಿ. ಸೊ ಆವಾಗ ಏನು ಮಾಡ್ಬೋದು, ವರ್ಚುವಲಿ ನಾವು ತೋರಿಸೋದ್ರಿಂದ ಮಕ್ಕಳಿಗೆ ಕಲಿಕೆ ಸುಲಭ ಆಗುತ್ತೆ. ಪುಸ್ತಕ ಬ್ಯಾಗಿನ ಹೊರೆ ಕಮ್ಮಿ ಮಾಡುತ್ತೆ. ಯೂಶ್ವಲಿ ಇದಕ್ಕಿಂತ ಮುಂಚೆ ತುಂಬ ನ್ಯೂಸ್ ಆಗಿತ್ತು, ಮಕ್ಕಳು 14 kg 8 kg 9 kg ಬುಕ್ ಎಲ್ಲ ಎತ್ಕೊಂಡು ಹೋಗ್ಬೇಕು, ಮಕ್ಕಳಿಗೆ ಆರೋಗ್ಯ ಹಾಳಾಗುತ್ತೆ, ಬೆನ್ನು ಇದು ಕೂನ ಆಗುತ್ತೆ, ಆ್ಯಂಡ್ ದೆನ್ ಹೊರೆ ಆಗುತ್ತೆ, ಅವ್ರಿಗೆ ಹಿಂಸೆ ಆಗುತ್ತೆ. ಅದು ಆದಷ್ಟು ನಾವು ಅವ್ರಿಗೆ ಟ್ಯಾಬ್ಲೆಟ್ ಪ್ರೊವೈಡ್ ಮಾಡಬೇಕು. ಜಪಾನ್ ಥರ ಅವರು ಈಸಿಯಾಗಿ ಒಂದು ಟ್ಯಾಬ್ಲೆಟಲ್ಲೇ ಎಲ್ಲ ಕಲಿಬೇಕು ಅನ್ನೋ ಒಂದು ಅಭಿಪ್ರಾಯ ಇತ್ತು. ಕ್ರಿಯಾತ್ಮಕ ಕಲಿಕೆಯನ್ನು ಸುಲಭಗೊಳಿಸುತ್ತದೆ. ಇದಿಷ್ಟು ಕೂಡ ಅನುಕೂಲ ಬರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಇನ್ನೂ ಅನುಕೂಲಗಳನ್ನ ಬರ್ಕೊತಾ ಹೋಗ್ಬೋದು. ನಿಮ್ಗೆ ಯಾವ್ಯಾವ ಗೊತ್ತಿದೆ ಆ್ಯಡಪ್ ಮಾಡ್ಕೊತಾ ಹೋಗಿ. ಸೊ ನೆಕ್ಸ್ಟು, ಆನ್ಲೈನ್ ಶಿಕ್ಷಣದ ಸವಾಲುಗಳೇನು, ಏನು ಸವಾಲಿದೆ ಇದರಲ್ಲಿ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಯಾಕೆ ಕಷ್ಟ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಒಂದು ವ್ಯೂ ನೋಡ್ತಾ ಹೋದರೆ, ಇದನ್ನು ಕೆಲವು ವರ್ಗದವ್ರು ಮಾತ್ರ ಬಳಕೆ ಮಾಡಿದರು. ಡಿಜಿಟಲ್ ಶಿಕ್ಷಣ ಎಲ್ಲರಿಗೂ ದೊರೀತಾ ಇರಲಿಲ್ಲ. ಸೊ ಈವನ್ ಒಳ್ಳೊಳ್ಳೆ ಸ್ಕೂಲ್ಸ್ಗಳಲ್ಲಿ ದೊರೀತಾ ಇತ್ತು. ಇವತ್ತು ಕೂಡ ನಮ್ಮ ಸರ್ಕಾರ ನಿರ್ವಹಿಸ್ತಾ ಇರುವಂತಹ ಹಳ್ಳಿಗಳ ಶಾಲೆಗಳಲ್ಲಿ ಒಂದು ಕಂಪ್ಯೂಟರ್ ವ್ಯವಸ್ಥೆ ಕೂಡ ಇಲ್ಲ. ಸೊ ಈವನ್ ಅವರು ಎಲ್ಲ ಡೇಟಾಬೇಸ್ನು ಕೂಡ ಬುಕ್ಕಲ್ಲಿ ಬರೆದು ಸಬ್ಮಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮಕ್ಕಳಿಗೆ ಮೂಲಭೂತವಾಗಿ ಇವತ್ತಿನ ತಕ್ಕನಾಗಿ ಮಕ್ಕಳಿಗೆ ಶಿಕ್ಷಣ ದೊರೀತಾ ಇಲ್ಲ ಅನ್ನೋದು ಕೂಡ ನಮ್ಮ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಕೆಲವು ತಂತ್ರಾಂಶಗಳ ಅಂದರೆ ಸಾಫ್ಟ್ವೇರ್ ಬಳಕೆಯಿಂದ, ಉದಾಹರಣೆಗೆ ಝೂಮ್, ಗೂಗಲ್ ಮೀಟ್, ಮೈಕ್ರೋಸಾಫ್ಟ್ನಂಥ ತಂತ್ರಾಂಶಗಳ ಬಳಕೆ ಈ ಆನ್ಲೈನ್ ಶಿಕ್ಷಣಕ್ಕೆ ತುಂಬ ಹೆಲ್ಪ್ಫುಲ್ ಆಗಿವೆ. ನಾವು ಝೂಮಿಂದ ಪಾಠ ಮಾಡೋ ಅಂಥದ್ದು ಆನ್ಲೈನಲ್ಲಿ, ಅಥವಾ ಗೂಗಲ್ ಮೀಟಿಂದ, ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಪಾಠ ಮಾಡ್ಬೋದು. ಪವರ್ ಪ್ರೆಸೆಂಟೇಷನ್ ಮೂಲಕ ನಾವು ಪಾಠ ಮಾಡ್ಬೋದು. ಸೊ ಈ ರೀತಿ ನಾವು ಎಲ್ಲೇ ಇದ್ದರೂ ಕೂಡ ಟೀಚರ್ಸು ಮಕ್ಕಳ ಜೊತೆ ಕನೆಕ್ಟ್ ಆಗ್ಬೋದು. ಬಟ್ ಈ ಆಗೋದಕ್ಕೆ ನಾವು ಯಾವ್ಯಾವ ಸವಾಲುಗಳನ್ನ ಎದುರಿಸ್ಬೇಕಾಗುತ್ತೆ ಅಂದರೆ, ಪ್ರಮುಖವಾಗಿ ಪೋಷಕರಿಗೆ ಅದ್ರ ಬಗ್ಗೆ ಅರಿವು ಇಲ್ದಲೇ ಇರೋದು, ಡಿಜಿಟಲ್ ಶಿಕ್ಷಣದ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ದಲೇ ಇರೋವಂಥದ್ದು,
ಅಥವಾ ಅದ್ರ ಬಗ್ಗೆ ಅರಿವಿಲ್ದಲೇ ಇರೋ ಅಂಥದ್ದು ಕೂಡ ಒಂದು ಪಾಯಿಂಟ್. ಸೆಕೆಂಡು, ಹಳ್ಳಿಗಳಲ್ಲಿ ಸರಿಯಾದ ನೆಟ್ವರ್ಕ್ ಸಿಗದಲೇ ಇರೋ ಅಂಥದ್ದು. ಎಲ್ಲ ಕಡೆನೂ ನೆಟ್ವರ್ಕು ಜಿಲ್ಲೆಗಳಲ್ಲಿ ಸಿಗ್ತಾ ಹಾಗೆ ತಾಲೂಕಲ್ಲಿ ಸಿಗಲ್ಲ, ತಾಲೂಕಲ್ಲಿ ಸಿಕ್ಕ ಹಾಗೆ ಹಳ್ಳಿಗಳಲ್ಲಿ ಸಿಗಲ್ಲ. ಒಂದು ಒಂದು ನಗರದಲ್ಲಿ ಅಥವಾ ಒಂದು ಬೀದಿನಲ್ಲಿ ಸಿಕ್ಕೋ ನೆಟ್ವರ್ಕ್ ಇನ್ನೊಂದು ಬೀದಿನಲ್ಲಿ ಸಿಗೋಲ್ಲ. ಸೊ ಇದು ಕೂಡ ಪ್ರಾಬ್ಲಮ್ ಆಗಿರ್ಬೋದು. ಇನ್ನೊಂದು, ಪೋಷಕರ ಬಳಿ ಡಿಜಿಟಲ್ ತಂತ್ರಜ್ಞಾನಕ್ಕೆ ಬೇಕಾದ ಸಲಕರಣೆಗಳು ಅಥವಾ ಉಪಕರಣಗಳು ಇಲ್ದಲೇ ಇರೋವಂಥದ್ದು, ಹಬ್ ಇಲ್ದಲೇ ಇರೋವಂಥದ್ದು, ನೆಟ್ವರ್ಕ್ ಸಿಗ್ದಲೇ ಇರೋವಂಥದ್ದು, ಮೊಬೈಲ್ ಇಲ್ದಲೇ ಇರೋವಂಥದ್ದು, ಅದನ್ನು ಹೇಗೆ ಬಳಕೆ ಮಾಡೋ ಅನ್ನೋ ಅರಿವಿಲ್ದಲೇ ಇರೋವಂಥದ್ದು. ಅದು ಅವರಲ್ಲಿ ಏನಂತ ಹೇಳ್ಬೋದು, ಅವ್ರು ಕೊಂಡ್ಕೊಳೋ ಅಷ್ಟು ಆರ್ಥಿಕತೆ ಇಲ್ದಲೇ ಇರೋವಂಥದ್ದು ಆಗ್ಬೋದು. ನೆಕ್ಸ್ಟು ಥರ್ಡ್ ಪಾಯಿಂಟ್ ಏನು ಅಂದರೆ, ವಿದ್ಯಾರ್ಥಿಗಳಿಗೆ ಯಾವುದಾದ್ರು ಒಂದು ಡೌಟ್ ಬಂತು ಅಂದರೆ ಅದನ್ನು ಅವರು ಹೇಗೆ ಪರಿಹರಿಸ್ಕೊಬೇಕು ಅನ್ನೋ ಐಡಿಯಾ ಇಲ್ದಲೇ ಇರೋವಂಥದ್ದು. ಫೋರ್ತ್ ಒನ್, ಮಕ್ಕಳು ಶಿಕ್ಷಕರೊಡನೆ ಆತ್ಮೀಯವಾಗಿ ನೇರವಾಗಿ ವ್ಯವಹರಿಸೋಕ್ಕಾಗಲ್ಲ ಅನ್ನೋ ಒಂದು. ಸೊ ಇವಾಗ ನಮ್ಮ ಸ್ಕೂಲಲ್ಲೇ ತುಂಬ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡೋರು, ಏನು ಮೇಡಮ್ ಇಷ್ಟೊಂದು ಫೀಸ್ ತೊಗೋತೀರಾ, ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತ ಹೇಳೋರು. ತುಂಬ ಚೆನ್ನಾಗಿದೆ ಸ್ಕೂಲು, ಹಾಗೆ ಹೀಗೆ, ನೀವು ಯಾಕೆ ಆನ್ಲೈನಲ್ಲಿ ಮಾಡಬಾರ್ದು ಅಂತ. ಸೊ ಮತ್ತು ಕೆಲವು ಪೇರೆಂಟ್ಸ್ ಹೇಳೋರು ಪೇರೆಂಟ್ಸ್ ಮೀಟಿಂಗಲ್ಲಿ, ಮೇಡಮ್ ತುಂಬ ಮಕ್ಕಳು ತುಂಬ ಈವನ್ 8th 9th ಸ್ಟ್ಯಾಂಡರ್ಡ್ ಮಕ್ಕಳು ತುಂಬ ಮೊಬೈಲ್ ಯೂಸ್ ಮಾಡ್ತಾರೆ ಮೇಡಮ್. ಯಾವಾಗಲೂ ಫೇಸ್ಬುಕ್ ಅಂತೆ, ವಾಟ್ಸಪ್ ಅಂತೆ, ಯೂಟ್ಯೂಬಲ್ಲಿ ಏನೇನೋ ನೋಡ್ತಿರ್ತಾರೆ. ಆ್ಯಂಡ್ ದೆನ್ ಫ್ರೆಂಡ್ಸ್ ಜೊತೆ ಅದೇನೋ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೋತಾರೆ, ಸ್ಟೇಟಸ್ದು ಅದು ಇದು ಅಂತ. ಸೊ ನಾವು ಮಕ್ಳಿಗೆ ಏನು ಹೇಳ್ಬೋದು ಅಂದರೆ, ಯೂಸ್ ಮಾಡಬೇಡಿ ಅಂತ ಹೇಳ್ಬೋದು. ಬಟ್ ಪೇರೆಂಟ್ಸ್ ಹೇಗೆ ಅಂತಂದರೆ, ನೀನು ಓದ್ಕೋಬೇಕಂದ್ರೆ ನನಗೆ 1 hour ಮೊಬೈಲ್ ಕೊಡಿ ಅನ್ನೋ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಸೊ ಮಕ್ಕಳು ಅವ್ರನ್ನ ಕೇಳ್ತಾರೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ. ಕೆಲವು ಪೇರೆಂಟ್ಸ್ಗೆ ಏನಿದೆ, ಈ ರೀತಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ನಾವು ಯೂಸ್ಫುಲ್ ಮಾಡ್ಕೊತೀವಿ ಅನ್ನೋರು ಇದ್ದಾರೆ. ಕೆಲವರು ಇಲ್ಲ ಮಕ್ಕಳು ಕಾನ್ಸಂಟ್ರೇಷನ್ ಹಾಳಾಗುತ್ತೆ, ಅವ್ರು ಡೈವರ್ಟ್ ಆಗ್ತಿದ್ದಾರೆ, ಬೇಡ ಆ ಥರದವರು ಇದ್ದಾರೆ. ನೆಕ್ಸ್ಟು, ಸೊ 79% ಕುಟುಂಬಗಳು 2 ಕೋಣೆ ಹೊಂದಿರೋ ಅಂಥ ಮನೆಗಳಲ್ಲಿ ಇದ್ದಾರೆ. ಅದು ಕೂಡ ಅಧ್ಯಯನದಿಂದ ಸಿಕ್ಕಿದೆ. 2 ಕೋಣೆ ಇದ್ದಾಗ ಮಕ್ಕಳಿಗೆ ಒಂದು ಕೋಣೆ ಎಲ್ಲೋ ಒಂದು ಕಡೆ ಒಂದು ಜಾಗದಲ್ಲಿ ಕೂತ್ಕೊಂಡು ಓದೋಕ್ಕಾಗಲ್ಲ, ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬೋದು. ಆ್ಯಂಡ್ ದೆನ್ ಇಲ್ಲಿ ಡಿಜಿಟಲ್ ಶಿಕ್ಷಣ ಮೂಲಸೌಕರ್ಯ, ವಿಷಯ ಸಂವಹನ ಮತ್ತು ಬಹುಭಾಷೆಯ ಬಗ್ಗೆ ಸರಿಯಾದ ಜ್ಞಾನ ಇಲ್ದಲೇ ಇರೋದು ಅಥವಾ ನೀತಿ ಇಲ್ದಲೇ ಇರೋದು. ಫಾರ್ ಎಕ್ಸಾಂಪಲ್ ಇದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತಂದರೆ, ಸೊ ಮಕ್ಕಳಿಗೆ ನಾವು ಆನ್ಲೈನ್ ಎಜುಕೇಷನ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ವೆಬ್ಸೈಟ್ ಓಪನ್ ಮಾಡಿ ಆ ವೆಬ್ಸೈಟಲ್ಲಿ ಎಲ್ಲ ರೀತಿ ಎಜುಕೇಷನ್ ಬೇಸ್ಡ್ ನಾಲೆಡ್ಜ್ನ ನಾವು ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟು ಮಕ್ಕಳಿಗೆ ಏನು ಅವಶ್ಯಕತೆ ಇಲ್ಲ ಅನ್ನೋ ವೆಬ್ಸೈಟ್ನ ನಾವು ಬ್ಯಾನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಕೆಲವೊಂದು ಗೇಮ್ಸ್ಗಳು ಮಕ್ಕಳು ತುಂಬ ಅಡಿಕ್ಟ್ ಆಗಿದ್ದಾರೆ, ಅವು ಬೇಕಿರಲ್ಲ ಅಂತ IP ಅಡ್ರೆಸ್ನ ಅವರು ತೆಗ್ದಾಕಬೇಕಾಗುತ್ತೆ ಗೌರ್ಮೆಂಟ್ ಅವರು. ಆ್ಯಂಡ್ ದೆನ್ ಬೇರೆ ಥರದ್ದು ವಾಟ್ಸಪ್ ನೋ ಯೂಸ್, ಮಕ್ಕಳಿಗೆ ಬೇಕಾಗಲ್ಲ ಅಂಥದ್ದು. ಆ್ಯಂಡ್ ದೆನ್ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾ, ಯೂಟ್ಯೂಬ್ ಇದು ಕೂಡ ಸಮ್ಟೈಮ್ಸ್ ಅವ್ರಿಗೆ ಬೇಕಾಗಲ್ಲ. ಸೊ ಅವ್ರದ್ದೇ ಅದೊಂದು IP ಅಡ್ರೆಸ್ ಕ್ರಿಯೇಟ್ ಮಾಡಿ ಮಕ್ಕಳಿಗೆ ಎಲ್ಲಿ ಒದಗಿಸ್ಬೇಕು, ಯಾವ ರೀತಿ ಅವ್ರಿಗೆ ಕಲೆಕ್ಟ್ ಮಾಡ್ಕೊಬೇಕು ಅನ್ನೋದನ್ನು ಕೂಡ ಟೀಚ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಕ್ಕಳು ಆನ್ಲೈನ್ ಶಿಕ್ಷಣನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಇಲ್ಲಿ ಒಂದು ಸವಾಲಾಗಿದೆ. ಮಕ್ಕಳು ಹಿಡಿದು ಕೂರಿಸಿ ನೀವು ಸರಿಯಾದ ವೇನಲ್ಲಿ ಹೋಗಿ ಅಂತ ಹೇಳೋದು ಕೂಡ ಒಂದು ಸವಾಲಾಗಿದೆ. ಸೊ ನೆಕ್ಸ್ಟ್ ಒಂದು ಏನಿದೆ ಅಂದರೆ, ಶಿಕ್ಷಕರಿಗೆ ಆನ್ಲೈನ್ ತರಬೇತಿ ಅವಶ್ಯಕತೆ ಮತ್ತು ಪರಿಣಾಮಕಾರಿಯಾಗಿ ಬಳಕೆ ಇಲ್ಲ. ರೂರಲ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿರೋ ಅಂಥ ಎಕ್ಸ್ಪೀರಿಯನ್ಸ್ ಓಲ್ಡ್ ಟೀಚರ್ಸ್ಗೆ ಈಗಿನ ಕರೆಂಟ್ ಟೆಕ್ನಾಲಜಿ ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಅವರಿಗೆ ಫಸ್ಟು ನಾವು ಎಜುಕೇಟ್ ಮಾಡಬೇಕಾಗುತ್ತೆ. ಇದು ಕೂಡ ಒಂದು ಸರ್ಕಾರದ ಬಹುದೊಡ್ಡ ಸವಾಲು. ಸೊ ನೆಕ್ಸ್ಟ್ ಇದರ ಅನಾನುಕೂಲಗಳೇನು ಅಂತಂದರೆ, ಸೊ ಆನ್ಲೈನ್ ಶಿಕ್ಷಣದಿಂದ ಮಕ್ಕಳು ಮತ್ತು ಪೋಷಕರ ನಡುವಿನ ಹೊಂದಾಣಿಕೆ ಅಥವಾ ಶಿಕ್ಷಕರ ನಡುವಿನ ಹೊಂದಾಣಿಕೆ ಕೊರತೆ ಆಗುವಂಥದ್ದು. ಎಲ್ಲ ಮಕ್ಕಳು ಎಲ್ಲ ಒಂದೇ ಥರ ಕಲಿಯಲ್ಲ, ಎಲ್ಲ ಮಕ್ಕಳು ರ್ಯಾಂಕ್ ಸ್ಟೂಡೆಂಟ್ಸ್ ಇರೋದಿಲ್ಲ. ಸೊ ಹಾಗಾಗಿ ನಾವು B ಗ್ರೇಡಲ್ಲಿರೋವಂಥ C ಗ್ರೇಡಲ್ಲಿರೋ ಮಗುಗೂ ಅವ್ನ ವೇನಲ್ಲೇ ನಾವು ಟೀಚ್ ಮಾಡಬೇಕಾಗುತ್ತೆ. A ಗ್ರೇಡಲ್ಲಿರೋನಿಗೆ ಬೇರೆ ರೀತಿ ಟೀಚ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ನಾವು ಒಂದೇ ಲೈನ್ನ 5 to 6 times ರಿಪೀಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಯಾವ ಮಕ್ಕಳಿಗೆ ಹೇಗೆ ಹೇಳಬೇಕು ಅಥವಾ ಅವರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಇಲ್ಲಿ ಲಿಂಕ್ ತಪ್ಪೋಗುತ್ತೆ ಅನ್ನೋದು ಒಂದು ಅನಾನುಕೂಲ. ಎರಡನೇದು, ಮಕ್ಕಳಿಗೆ ಯಾವ ವಿಚಾರ ಅವರಿಗೆ ಚೆನ್ನಾಗಿ ಗ್ರಹಿಕೆ ಮಾಡ್ತಾ ಇದ್ದಾರೆ ಅಥವಾ ಅವ್ರು ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾವು ತಿಳ್ಕೊಳೋದು.
ನಾವು ಅವರು ಯಾವ ವಿಷಯನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮಗೆ ತಿಳ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಮೂರನೇದು, ಮಕ್ಕಳಿಗೆ ಪಾಠ ಮಾಡೋ ರೀತಿ ಸರಿಯಾಗಿದೆಯಾ ಅಂತ ಉತ್ತರ ಕಂಡುಕೊಳ್ಳೋದಕ್ಕೆ ಶಿಕ್ಷಕರಿಗೆ ಕಷ್ಟ ಆಗುತ್ತೆ. ನಾ ಫೋರ್ತ್ ಒನ್, ಪೋಷಕರಿಂದ ವಿರೋಧ. ಇಲ್ಲ ಆನ್ಲೈನ್ ಶಿಕ್ಷಣ ಮಾಡಬೇಡಿ, ಮಕ್ಕಳು ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಅನ್ನೋದು ಕೆಲವು ಪೋಷಕರ ವಿರೋಧ. 5ನೇದು, ಮನೋರಂಜನೆಗಾಗಿ ಮೊಬೈಲ್ನ ದುರ್ಬಳಕೆ ಮಾಡೋ ಅಂಥದ್ದು. 6ನೇದು, ಸಾಮಾಜಿಕ ಕೌಶಲ್ಯ ಅಥವಾ ಕ್ರೀಡಾ ಕೌಶಲ್ಯಗಳು ಆರೋಗ್ಯಕ್ಕೆ ಹಾನಿ ಉಂಟು ಮಾಡ್ತವೆ. ಸೊ ನಾವು ಬರೀ ಮೊಬೈಲ್ ನೋಡ್ಕೊಂಡು ಕಲಿಯಪ್ಪ ಅಂತಂದರೆ ಮಕ್ಕಳಿಗೆ ಆಟ ಪಾಠ ಇರಲ್ಲ, ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳು ಇರಲ್ಲ. ಹಾಗಾಗಿ ಮಕ್ಕಳು ಹಿಂದೆ ಬೀಳ್ಬೋದು. ಅವುಗಳಲ್ಲಿ ಬರೀ ಮಾರ್ಕ್ಸ್ ತೆಗಿಯೋದಷ್ಟೇ ನಮ್ಮ ಕನ್ಸರ್ನ್ ಅಲ್ಲ, ಅವ್ರ ಸರ್ವತೋಮುಖ ಅಭಿವೃದ್ಧಿ ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಹತ್ತರವಾದ ಹೆಜ್ಜೆ ಅಂತ ಹೇಳ್ಬೋದು. ಸೊ ಇಲ್ಲಿ ವಿದ್ಯುತ್ ಸರಬರಾಜಿನ ತೊಂದರೆ, ಆರ್ಥಿಕ ತೊಂದರೆ, ಇಂಟರ್ನೆಟ್ ಸಂಪರ್ಕ ಇಲ್ಲದಲೇ ಇರೋದು, ಇದು ಕೂಡ ಒಂದು ಅನಾನುಕೂಲ ಆಗಿದೆ. ಸೊ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ, ಸರ್ಕಾರದ ಸವಾಲುಗಳೇನು, ಇದನ್ನು ಓವರ್ಕಮ್ ಮಾಡೋದಕ್ಕೆ, ಡಿಸ್ಅಡ್ವಾಂಟೇಜಸ್ ಎಲ್ಲ ಓವರ್ಕಮ್ ಮಾಡೋದಕ್ಕೆ ಆನ್ಲೈನ್ ಶಿಕ್ಷಣಕ್ಕೆ ಏನವರು ಸವಾಲುಗಳೇನು ಅಂತಂದರೆ, ಸರ್ಕಾರವು ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಒಳಗೊಂಡಂಥ ಯೋಜನೆಯನ್ನು ಈ ಸಂದರ್ಭದಲ್ಲಿ ಜಾರಿಗೊಳಿಸಬೇಕಾಗುತ್ತೆ. ದೀಕ್ಷಾ ಆ್ಯಪ್ ಬಳಕೆ ಒತ್ತು ನೀಡುವಂಥದ್ದು. ಮತ್ತು ಇಲ್ಲಿ ಸಂವೇದ ಅನ್ನೋ ಒಂದು ಕಾರ್ಯಕ್ರಮ ನಡೆಯುತ್ತೆ ಡಿ ಚಂದನದಲ್ಲಿ, ಅದನ್ನು ಪರಿಣಾಮಕಾರಿಯಾಗಿ ಪೋಷಕರಿಗೆ ತಿಳಿಸೋ ಅಂಥದ್ದು, ಅದರ ವೇಳಾಪಟ್ಟಿಯನ್ನು ತಿಳಿಸೋ ಅಂಥದ್ದು, ಉತ್ತಮ ಗುಣಮಟ್ಟದ ಶಿಕ್ಷಕರ ಆಯ್ಕೆ ಮಾಡುವಂಥದ್ದು. ಮತ್ತು ಈಗ ಆಲ್ರೆಡಿ ಇರೋವಂಥ ಕೆಲಸ ಮಾಡ್ತಿರೋವಂಥ ಶಿಕ್ಷಕರು ಅವರಿಗೆ ತಂತ್ರಜ್ಞಾನ ಬಳಕೆ ಗೊತ್ತಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡಿ ಸಮೀಕ್ಷೆ ನಡೆಸಿ ಅಂಥವ್ರಿಗೆ ಎಜುಕೇಟ್ ಮಾಡೋ ಅಂಥದ್ದು. ನೆಕ್ಸ್ಟು ಪಠ್ಯೇತರ ಚಟುವಟಿಕೆಗೆ ಒತ್ತು ನೀಡುವುದು, ಅದು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಸರ್ಕಾರ ಥಿಂಕ್ ಮಾಡಬೇಕಾಗಿದೆ. ಮತ್ತು ಹಳ್ಳಿಗಳಲ್ಲಿ ಪರ್ಯಾಯ ವಿದ್ಯುತ್ ವ್ಯವಸ್ಥೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರಿಗೆ ಮಕ್ಕಳ ಬೇಕಾದಂಥ ಪರಿಕರಗಳು, ಎಲೆಕ್ಟ್ರಾನಿಕ್ ಪರಿಕರಗಳನ್ನ ಕೊಡೋ ಅಂಥದ್ದು, ಆ ವಸ್ತುಗಳನ್ನ ಪೂರೈಕೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಮತ್ತು ವಿದ್ಯಾಗಮ ಯೋಜನೆಯನ್ನು ಸಂಪೂರ್ಣವಾಗಿ ತೀವ್ರಗೊಳಿಸಬೇಕಾಗುತ್ತೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸ್ಟೆಮ್ನ ಉಪಯೋಗ ಮಾಡಬೇಕಾಗುತ್ತೆ. ಸ್ಟೆಮ್ಮಲ್ಲಿ ಏನಾಗಿದೆ ಅಂತಂದರೆ, ನಾವು ಪ್ರತಿಯೊಂದನ್ನು ವರ್ಚುವಲಿ ಮಕ್ಕಳಿಗೆ ತೋರಿಸ್ತಾ ಹೇಳ್ಬೋದು, ಸ್ಕೂಲಲ್ಲೇ ಕೂಡ ನಾವು ತೋರಿಸ್ತಾ ಹೇಳ್ಬೋದು. ಈವನ್ ಎಲ್ಲ ಸ್ಕೂಲ್ಸಲ್ಲೂ ಇಲ್ಲ, ಇನ್ನು CBSE ಸ್ಕೂಲ್ಸ್ಗಳಲ್ಲೂ ಕೆಲವು ಕಡೆ ಇಲ್ಲ, ಕೆಲವೊಂದು ರೆಪ್ಯೂಟೆಡ್ ಸ್ಕೂಲ್ಸ್ಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ. ಈವನ್ ಇನ್ ಅವರ್ ಸ್ಕೂಲ್ ಆಲ್ಸೋ ವಿ ಆರ್ ಯೂಸಿಂಗ್ ದ ಸ್ಟೆಮ್. ಮಕ್ಕಳಿಗೆ ಟೀಚ್ ಮಾಡಬೇಕಾದ್ರೆ ಸ್ಟೆಮ್ನ ಯೂಸ್ ಮಾಡ್ತಿದ್ದೀವಿ. ಸೊ ದೆನ್ ನೆಕ್ಸ್ಟು ನಾವು ಇತ್ತೀಚೆಗೆ ಬಂದಿರೋವಂಥ ಸುದ್ದಿ ಏನು ಅಂತಂದರೆ, ಈಗ ನಾವೇನು ಪ್ರಿಪೇರ್ ಆಗ್ತಾ ಇದ್ದೀವಿ, PSI ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಬರಿತಾ ಇದ್ದಾರೆ ಅವ್ರಿಗೆ ಎಜುಕೇಟ್ ಮಾಡೋಕ್ಕೋಸ್ಕರ DCM ಅಶ್ವಥ್ ನಾರಾಯಣ್ ಅವರು ಅನ್ಅಕಾಡೆಮಿಯೊಂದಿಗೆ ಟೈಅಪ್ ಆಗ್ತಾ ಇದ್ದಾರೆ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ನಮಗೆ ಮಕ್ಕಳಿಗೆ ಕೋಚಿಂಗ್ ಫ್ರೀಯಾಗಿ ಸಿಗೋ ಅಂಥದ್ದು, ಅಥವಾ ಆಸ್ಪಿರೆಂಟ್ಸಿಗೆ ಫ್ರೀಯಾಗಿ ಸಿಗೋ ಅಂಥದ್ದು ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಅದೇ ರೀತಿ ನಾವು ಮಕ್ಕಳಿಗೂ ಕೂಡ ಒಂದನ್ನು ಸರ್ಕಾರದ ವತಿಯಿಂದ ತೆಗಿಬೇಕಾಗುತ್ತೆ ಅನ್ನೋದು ಒಂದು ಬಹುದೊಡ್ಡ ಸವಾಲು. ಸೊ ನೆಕ್ಸ್ಟ್ ಪರಿಸಮಾಪ್ತಿ ಇಲ್ಲಿ ಹೇಗಾಗಿದೆ ಅಂತಂದರೆ, ಕದಿಯಲಾರದ ಸಂಪತ್ತು ಎಂದರೆ ಅದು ಜ್ಞಾನ. ಅದನ್ನು ವೃದ್ಧಿಗೊಳಿಸುವಲ್ಲಿ ಇರುವಂಥ ಸವಾಲುಗಳನ್ನು ನಾವು ಮೆಟ್ಟಿ ನಿಲ್ಲಬೇಕಾಗಿದೆ. ಯಾವುದೇ ವಸ್ತುವಿನ ಅನುಕೂಲ ಎಷ್ಟಿವೆಯೋ ಅಷ್ಟೇ ಪ್ರಮಾಣದ ಅನಾನುಕೂಲಗಳಿವೆ. ಹಂಸಕ್ಷೀರ ನ್ಯಾಯದಂತೆ ನಾವು ಉತ್ತಮವಾದ ಮಾರ್ಗಗಳನ್ನು ಅನುಸರಿಸಿ ಗುರಿ ಮುಟ್ಟಬೇಕಾಗಿದೆ. ಇಂತಹದೇ ಮಾರ್ಗದಲ್ಲಿ ಆನ್ಲೈನ್ ಶಿಕ್ಷಣವೂ ಕೂಡ ಸಾಗಬೇಕಾಗಿದೆ. ಸೊ ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ನಾವು ಯಾವ್ದು ಚೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಆನ್ಲೈನ್ ಶಿಕ್ಷಣನ ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಕೆಲವು ಸವಾಲುಗಳಿದೆ, ಅದು ಸರ್ಕಾರ ಅವರು ನಿಭಾಯಿಸಬೇಕಾಗುತ್ತೆ. ಸರ್ಕಾರದ ಜೊತೆಗೆ ಪೋಷಕರು ಕೂಡ ಇದನ್ನು ತುಂಬ ಎಫೆಕ್ಟಿವ್ ಆಗಿ ತೊಗೊತಾ ಹೋಗಬೇಕಾಗತ್ತೆ. ಸೊ ನಾವೆಲ್ಲೋ ಒಂದು ಕಡೆ ಕೇಳಿದ್ವಿ, ಜಪಾನ್ ಚೀನಾದಲ್ಲಿ ಮಕ್ಕಳು ಬುಕ್ಸ್ ತೊಗೊಂಡೋಲ್ಲ, ಬರೀ ಟ್ಯಾಬ್ಲೆಟ್ ತೊಗೊಂಡೋಗ್ತಾರೆ, ಆರಾಮ್ಸೆ ಕಲಿತಾರೆ. ಈವನ್ ಅವರು 6 years ಆಗೋವರೆಗೂ, ಗ್ರೇಡ್ 4ವರೆಗೂ ಬರೋವರೆಗೂ ಅವ್ರಿಗೆ ಯಾವುದೇ ರೀತಿ ಎಕ್ಸಾಮ್ಸ್ ಇರಲ್ಲ, ಅವ್ರಿಗೆಲ್ಲ ರೀತಿ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಇರುತ್ತೆ ಎಲ್ಲ ಕಲಿಯೋದಕ್ಕೆ ಅನ್ನೋದು ಒಂದು ವಿಚಾರ ನಮಗೆ ಗೊತ್ತಿದೆ. ಸೊ ಆ ರೀತಿ ನಾವು ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅವರೆಲ್ಲ ಕಮ್ಯುನಿಸ್ಟ್ ಕಂಟ್ರೀಸೇ ಬೇರೆ, ನಮ್ಮದೇ ಬೇರೆ ಆಗಿರೋದ್ರಿಂದ ಇಲ್ಲಿ ಪ್ರತಿಯೊಂದು ಯಾವುದಾದ್ರೂ ಒಂದು ರೀತಿಯ ಶಿಕ್ಷಣನ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ನೂರಾರು ಸವಾಲುಗಳನ್ನ ನಾವು ಮೆಟ್ಟಿ ನಿಲ್ಲಬೇಕಾಗುತ್ತೆ.
ಸೊ ಇವಿಷ್ಟು ನಾನು ಬರ್ಕೊಂಡಿರೋಂಥ ಪಾಯಿಂಟ್ಸ್. ಇದ್ರ ಜೊತೆಗೆ ನೀವು ಏನೇನು ಆ್ಯಡ್ ಮಾಡಬೇಕು ಅಂತಂದರೆ, ಈ ಕೊರೋನಾದಿಂದಾಗಿ ಎಷ್ಟು ಜನಸಂಖ್ಯೆ ಆರ್ ಎಷ್ಟು ಶೇಕಡ ಮಕ್ಕಳು ಶಿಕ್ಷಣದಿಂದ ಈಚೆ ಉಳಿದಿದ್ದಾರೆ, ಆನ್ಲೈನ್ ಶಿಕ್ಷಣ ಎಷ್ಟು ಎಫೆಕ್ಟಿವ್ ಆಗಿ ಆಗಿಲ್ಲ ಅನ್ನೋದು ಅಂಕಿಅಂಶಗಳ್ನ ನೀವು ಇದ್ರ ಜೊತೆಗೆ ಸೇರಿಸ್ಕೋಬೇಕಾಗುತ್ತೆ. ನಾನು ಸೇರಿಸಿಲ್ಲ ಆ್ಯಕ್ಚುಲಿ, ಇದನ್ನು ನೀವು ಸೇರಿಸ್ಕೋಬೇಕಾಗುತ್ತೆ. ಇವನ್ ನಾನು ಕೂಡ ಅದಕ್ಕೆ ಆ್ಯಡಪ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಇದ್ರ ಜೊತೆಗೆ ಬೇರೆ ಏನಾದರೂ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಾ, ಸೊ ಇವಾಗ ಪ್ರಾಸೆಸ್ ಎಲ್ಲಿದೆ ಆನ್ಲೈನ್ ಶಿಕ್ಷಣದ್ದು ಅನ್ನೋದು ಕೂಡ ನಾವು ನೋಡ್ಕೊತಾ ಹೋಗ್ಬೋದು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ.